ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಇದು ನೆಕ್ಸ್ಟ್ ಎಪಿಸೋಡ್ ಬುಕ್ ಸಮ್ಮರಿ ಸೀರೀಸ್ ನಾನು ಶೇರ್ ಮಾಡ್ತಾ ಇದ್ದೀನಲ್ಲ, ಅದರ ನೆಕ್ಸ್ಟ್ ಎಪಿಸೋಡ್ ಇದು. ಸಾರಿ, ನಾನು ಲೇಟಾಗಿ ಹಾಕ್ತಾಯಿದ್ದೀನಿ. ಇದು ಒಂದು ತಿಂಗಳಕ್ಕಿಂತ ಜಾಸ್ತಿ ಆಗಿದೆ ಲಾಸ್ಟ್ ಎಪಿಸೋಡ್ಗೂ ಈಗೂ. ಸೊ ರೀಸನ್ ನಾನು ಶೇರ್ ಮಾಡಿದ್ದೆ, ಕೆಲವರು ನೋಡಿರ್ಬೋದು, ಅದು ಕೆಲವರು ನೋಡಿಲ್ಲ ಅನಿಸುತ್ತೆ. ನನ್ನ ಬಲಭುಜಕ್ಕೆ ಪ್ರಾಬ್ಲಮ್ ಆಗಿಬಿಟ್ಟು ಬಲಗಡೆ ಶೋಲ್ಡರ್ ಪ್ರಾಬ್ಲಮ್ ಆಗಿ ನನ್ನದು ಸೊ ಬಲಗೈಯಲ್ಲಿ ನನಗೆ ಏನು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಮೋರ್ ದ್ಯಾನ್ 15 ದಿನಕ್ಕಿಂತ ಜಾಸ್ತಿ ದಿನಗಳು ಅದು ಸ್ವಲ್ಪ ಬೇಕಾಯಿತು ವಾಪಸ್ ಸರಿ ಹೋಗಲಿಕ್ಕೆ. ಸೊ ಆ ಕಾರಣದಿಂದ ನನಗೆ ಅದು ಬರೀಲಿಕ್ಕಾಗಲಿಲ್ಲ, ಅದು ಬುಕ್ ಸಮ್ಮರಿ ನೆಕ್ಸ್ಟ್ ಎಪಿಸೋಡ್ದು. ಸೊ ಹಾಗಾಗಿ ಲೇಟ್ ಆಯಿತು. ಸೊ ಮತ್ತೆ ಮಧ್ಯೆ ಮಧ್ಯೆ ಇರುತ್ತಲ್ಲ ಲೈಫ್. ಸೊ ಅದು ಇದು ರೀಸನ್ಸಿಂದ ಇಷ್ಟೊಂದು ಲೇಟ್ ಆಗೋಯಿತು. ಸೊ ಇವತ್ತು ಆ ಎಪಿಸೋಡು ನಾನು ಶೇರ್ ಮಾಡ್ತಾಯಿದ್ದೀನಿ. ಖಂಡಿತ ನೋಡಿ, ಆಮೇಲೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಕೂಡ. ಸೊ ಎಲ್ಲರಿಗೂ ನಿಮ್ಮ ಸಪೋರ್ಟು ತುಂಬಾ ನನಗೆ ಹೆಲ್ಪ್ ಆಗುತ್ತೆ, ಸ್ಫೂರ್ತಿ ಕೊಡುತ್ತೆ. ಸೊ ಹಾಗಾಗಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಶುರು ಮಾಡೋಣವಾ? ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ ಈ ಎಪಿಸೋಡ್ಗೆ. ನಿಮಗೆ ಗೊತ್ತಿರುವ ಹಾಗೆ ನಾನು ಈ ಪುಸ್ತಕ ಸರಣಿ ಸಮ್ಮರಿ ಶೇರ್ ಮಾಡ್ತಾಯಿದ್ದೀನಿ. ಹಳೆಯದು ಎಪಿಸೋಡ್ಸ್ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಖಂಡಿತ ನೋಡಿ ಮತ್ತು ಈ ಎಪಿಸೋಡ್ಗೆ ಬನ್ನಿ. ಸೊ ಈ ಎಪಿಸೋಡ್ನಲ್ಲಿ ಮೊದಲಿಗೆ ನಾವು ಚಾಪ್ಟರ್ 7ರಲ್ಲಿ ಇರುವ ಈ ಮೆಥಡ್ನ ನೋಡುವ. ಫೋಕಸ್ ಆನ್ ಕೀ ರಿಸಲ್ಟ್ ಏರಿಯಾಸ್. ತುಂಬ ಜನಗಳಿಗೆ ತಾವು ಏನಕ್ಕೆ ಕೆಲಸಕ್ಕೆ ಸೇರಿಕೊಂಡಿದ್ವಿ, ಯಾವುದೋ ಒಂದು ಜಾಬ್ ಮಾಡ್ತಾ ಇರ್ತೀವಿ, ಅದು ಯಾಕೆ ಸೇರಿಕೊಂಡ್ವಿ, ಅದು ಪರ್ಪೋಸ್ ಏನು ಅಂತ ಗೊತ್ತಿರೋಲ್ಲ, ಕ್ಲಾರಿಟಿ ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಈ ಕೆಲಸ ಮಾಡಲಿಕ್ಕೆ ತುಂಬ ಇದು ಇರೋಲ್ಲ, ಸ್ಫೂರ್ತಿ ಇರೋಲ್ಲ, ಕಷ್ಟ ಆಗುತ್ತೆ, ಇಂಟ್ರೆಸ್ಟ್ ಇರೋಲ್ಲ, ಬೋರ್ ಆಗುತ್ತೆ, ಹೀಗಾಗುತ್ತೆ. ಹಾಗಾಗಿ ಇದರಿಂದ ಏನಾಗುತ್ತೆ, ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರೋಲ್ಲ. ಅದರಿಂದ ಪ್ರಮೋಷನ್ಸ್ ಸಿಕ್ಕಲ್ಲ, ಒಳ್ಳೆ ಇದನ್ನು ಬಾಸಿಂದ ಒಳ್ಳೆ ಸೊ ಟೆಸ್ಟಿಮೋನಿಯಲ್ ರೆಕಮೆಂಡೇಷನ್ಸ್ ಅಥವಾ ಒಪಿನಿಯನ್ ಅದೇನು ಸಿಗೋದಿಲ್ಲ. ಸೊ ಈ ನಿಮ್ಮ ಜಾಬ್ನ ಅದಕ್ಕೆ ಏನು ಮಾಡಬೇಕು ಅಂದರೆ, ಈ ನೀವು ಕೆಲಸದಲ್ಲಿ ನೀವೇನು ಕೆಲಸ ಸ್ಪೆಸಿಫಿಕಾಗಿ ಮಾಡ್ತಾ ಇದ್ದೀರಾ ಅದನ್ನು 5ರಿಂದ 6 ಅಥವಾ 7 ಕೀ ರಿಸಲ್ಟ್ ಏರಿಯಾಸ್ ಆಗಿ ಬ್ರೇಕ್ ಡೌನ್ ಮಾಡಬೇಕು. ಸೊ ಅಂದರೆ ಭಾಗಗಳಾಗಿ ಮಾಡಬೇಕು. ಸೊ ಈ ಭಾಗಗಳು ಈ ರಿಸಲ್ಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಪ್ರತಿ ಒಂದು ಭಾಗ ನಿಮ್ಮ ಏನು ರಿಸಲ್ಟ್ ಇದೆ, ಈ ಪರ್ಟಿಕ್ಯುಲರ್ ಜಾಬ್ ಇರ್ಬೋದು, ನೀವು ಇಲ್ಲ ಜಾಬ್ ಅಂತ ತಗೋಬೋದು, ಪ್ರಾಜೆಕ್ಟ್ ಅಂತ ತಗೋಬೋದು, ಏನು ಮಾಡ್ತಿರ್ತೀರೋ ಏನೋ ಟಾಸ್ಕ್ ಅಂತ ಕೂಡ ತಗೋಬೋದು. ಅದನ್ನು ನೀವು ಡಿವೈಡ್ ಮಾಡಿದ್ರೆ ಅದು ಪ್ರತಿಯೊಂದು ರಿಸಲ್ಟ್ನ ರೆಪ್ರೆಸೆಂಟ್ ಮಾಡುತ್ತೆ. ನೀವು ಈ ಭಾಗಗಳು ನಿಮ್ಮ ರಿಸಲ್ಟ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ನೀವು ಯಾವ ರಿಸಲ್ಟ್ಸ್ನ ಪಾಸಿಟಿವ್ ಆಗಿ ಮಾಡಬೇಕು ಅಂತ ಅನ್ಕೋತೀರಾ, ಅದೇ ಈ ರಿಸಲ್ಟು. ಹೀಗೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್, ನಿಮ್ಮ ಜವಾಬ್ದಾರಿಗಳು, ಸೊ ನಿಮ್ಮ ಡ್ಯೂಟಿನ ನಿಮ್ಮ ಕಂಪನಿ ಆರ್ಗನೈಸೇಷನ್ ಕಡೆಯಿಂದ, ಸೊ ಹೇಗೆ ನೀವು ನಿಮ್ಮ ಕಡೆಯಿಂದ ಅದಕ್ಕೆ ನಿಮ್ಮ ಆರ್ಗನೈಸೇಷನ್ ಇರ್ಬೋದು, ಆಫೀಸ್ಗೆ ಹೇಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಮಾಡ್ತೀರಾ ಅನ್ನೋದು ಇದರಲ್ಲೆಲ್ಲ ಬರುತ್ತೆ. ಈ ಕೀ ರಿಸಲ್ಟ್ಸ್ ಏರಿಯಾ ಅಂತ ಏನು ಹೇಳ್ತೀವಿ, ಅದು ಏನಂತ ಹೇಳಿದ್ರೆ ಯಾವುದು ಮತ್ತು ಯಾವುದಕ್ಕೆ ನೀವು ಕಂಪ್ಲೀಟಾಗಿ ರೆಸ್ಪಾನ್ಸಿಬಲ್ ಆಗಿರ್ತೀರಾ, ಅದು ಈ ಕೀ ರಿಸಲ್ಟ್ ಏರಿಯಾ. ಸೊ ಕೀ ರಿಸಲ್ಟ್ ಏರಿಯಾಗೆ ನೀವು ಇದನ್ನು ನೀವು ಮಾಡಲಿಲ್ಲ ಅಂದರೆ ಅದು ಮುಗಿಯೋದಿಲ್ಲ, ಅಂದರೆ ಆ ಕೆಲಸ ಮುಗಿಯೋದಿಲ್ಲ, ಹಾಗೆಯೇ ರಿಸಲ್ಟ್ ಕೂಡ ಬರೋದಿಲ್ಲ, ಔಟ್ಪುಟ್ ಬರೋದಿಲ್ಲ. ಸೊ ನೀವೇನು ಕೆಲಸ ಮಾಡ್ತಿದ್ದೀರೋ ಅದನ್ನು ಔಟ್ಪುಟ್ ಅಂತ ತೊಗೊಳ್ಳೋಣ, ಅದು ರಿಸಲ್ಟ್ ಔಟ್ಪುಟ್ ಅಂತ ತೊಗೊಳ್ಳೋಣ. ಆ ರಿಸಲ್ಟನ್ನು ಬೇರೆಯವರಿಗೆ ಕೊಡಬೇಕಾಗುತ್ತೆ. ನೀವೇನು ಕೆಲಸ ಮಾಡ್ತೀರೋ ಅದರ ಔಟ್ಪುಟ್ಟು ಬೇರೆಯವರ ಕೆಲಸಕ್ಕೆ ಇನ್ಪುಟ್ ಆಗಿರುತ್ತೆ. ಸೊ ಯಾವುದೋ ಒಂದು ಕೆಲಸ ಮಾಡ್ತಿರ್ತೀರ, ಅದ್ರಿಗೆ ನಿಮಗೆ ಫೈನಲ್ ರಿಸಲ್ಟ್ ಎಕ್ಸ್ ಅಂತ ಇಟ್ಕೊಳ್ಳಿ. ಸೊ ಇನ್ನೊಬ್ಬರು ನಿಮ್ಮದು ಟೀಮ್ ಇರುತ್ತಲ್ವಾ, ಸೊ ನಿಮ್ಮ ಟೀಮ್ ನೀವು ಒಂದಾಗಿ ಮಾಡ್ತಾಯಿದ್ದೀರಾ, ನಿಮ್ಮ ಕೆಲಸದ ಔಟ್ಪುಟ್ ಇರುತ್ತಲ್ಲ ಎಕ್ಸ್, ಅದು ಇನ್ನೊಬ್ಬರು
ಪಕ್ಕದ ಇನ್ನೊಬ್ಬರು ಮಾಡ್ತಾ ಇರ್ತಲ್ಲ ಅವ್ರದ್ದು ಇನ್ಪುಟ್, ಆ ಎಕ್ಸ್ ಅವ್ರಿಗೆ ಇನ್ಪುಟ್ ಆಗಿರುತ್ತೆ. ಹೀಗೆ ನಡೀತಾ ಹೋಗುತ್ತೆ. ಯಾಕಂದರೆ ನೀವು ಒಟ್ಟಿಗೆ ಈ ಥರ ಟೀಮ್ ಆಗಿ ಅಥವಾ ಇಂಡಿಪೆಂಡೆಂಟ್ ಆಗಾದರೂ ಕೂಡ ನೀವು ಮಾಡ್ತಾಯಿದ್ರೆ ನೀವೇನು ಕೆಲಸ ಮಾಡ್ತೀರೋ ಅದರದ್ದು ರಿಸಲ್ಟ್ ಇದೆಯಲ್ಲ ಇನ್ನೊಬ್ಬರಿಗೆ ಉಪಯೋಗಕ್ಕೆ ಬರುತ್ತೆ. ಇನ್ನೊಬ್ಬರು ಅದನ್ನು ತೊಗೊಂಡು ಅವ್ರು ಮತ್ತೆ ಕೆಲಸ ಕಂಟಿನ್ಯೂ ಮಾಡ್ತಾರೆ. ಹೀಗೂ ಆಗಿರ್ಬೋದು, ಅದು ಎಕ್ಸಾಂಪಲ್. ಸೊ ಹೀಗೆ ಈ ಕೀ ರಿಸಲ್ಟ್ ಏರಿಯಾಸ್ ಹೇಗೆ ಅಂತ ನಾವು ಹೇಳ್ಬೋದು ಎಕ್ಸಾಂಪಲ್ ಆಗಿ ನಮ್ಮ ದೇಹದ ಮುಖ್ಯವಾದ ಭಾಗಗಳು ಮತ್ತು ನಮ್ಮ ಇದು ವೈಟಲ್ಸ್ ಅಂತ ಹೇಳ್ತಾರಲ್ಲ, ಫಂಕ್ಷನ್ಸ್, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಹಾರ್ಟ್ ರೇಟ್ ಆಗಿರ್ಬೋದು, ಬ್ರೈನ್ ಆ್ಯಕ್ಟಿವಿಟಿ. ಸೊ ಇದೆಲ್ಲ ತುಂಬ ಮುಖ್ಯ ಅಲ್ಲ ನಮ್ಮ ಆರೋಗ್ಯ. ನಾವು ಸರಿಯಾಗಿ ಉಸಿರಾಡಲಿಕ್ಕೆ, ನಮ್ಮ ಜೀವಕ್ಕೆ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಹಾಗೆಯೇ ಈ ರಿಸಲ್ಟ್ ಇರುತ್ತಲ್ಲ, ರಿಸಲ್ಟ್ ಏರಿಯಾ ಅಂತ ಏನು ನೀವು ಡಿವೈಡ್ ಮಾಡಿರ್ತೀರ, ಅದು ಹೀಗೆ ನಿಮ್ಮ ಆರ್ಗನೈಸೇಷನ್, ಆಫೀಸು ಇದಕ್ಕೆ, ಆಮೇಲೆ ನಿಮ್ಮ ಕೆಲಸಕ್ಕೆ ಅದು ಅಷ್ಟರ ಮಟ್ಟಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಬ್ಲಡ್ ಪ್ರೆಷರ್ ಮತ್ತು ಹಾರ್ಟ್ ರೇಟ್ ಥರ ಅದು ತುಂಬಾ ಮುಖ್ಯವಾಗಿರುತ್ತೆ. ಸೊ ಈಗ ನಾವು ನೋಡೋಣ 7 ಇಂಪಾರ್ಟೆಂಟ್ ಕೀ ರಿಸಲ್ಟ್ ಏರಿಯಾಸ್ ಏನು ಅಂತ. ಸೊ ಮ್ಯಾನೇಜ್ಮೆಂಟ್ ಅಥವಾ ಸೇಲ್ಸ್ನಲ್ಲಿದ್ದರೆ, ಎಕ್ಸಾಂಪಲ್ ಆಗಿ ನಾವು ಮ್ಯಾನೇಜ್ಮೆಂಟ್ ಅಥವಾ ಸೇಲ್ಸ್ನ ತೊಗೊಳ್ಳೋಣ. ಇದರಲ್ಲಿ 7 ರಿಸಲ್ಟ್ ಏರಿಯಾಸ್ ಏನಂದರೆ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೆಲಿಗೇಟಿಂಗ್, ಸೂಪರ್ವೈಸಿಂಗ್, ಮೆಜರಿಂಗ್ ಮತ್ತು ರಿಪೋರ್ಟಿಂಗ್. ಸೊ ಈ ಏರಿಯಾಗಳು ಭಾಗಗಳಿದೆಯಲ್ಲ, ಯಾವುದೇ ಮ್ಯಾನೇಜರ್ ಆಗಿದ್ದರೆ, ನೀವು ಮ್ಯಾನೇಜರ್ ಅಥವಾ ಸೂಪರ್ವೈಸರ್ ಆಗಿದ್ದರೆ ಇದನ್ನು ರಿಸಲ್ಟ್ನ ಕೊಡಬೇಕು ಈ ಏರಿಯಾಗಳಲ್ಲಿ. ಇದು ಪ್ಲ್ಯಾನಿಂಗ್ ಇರ್ಬೋದು, ಆರ್ಗನೈಸಿಂಗ್ ಇರ್ಬೋದು, ಸ್ಟಾಫಿಂಗ್ ಅಂದರೆ ಬೇರೆ ಸ್ಟಾಫ್ ಏನಾರು ತೊಗೊಳೋದಾದರೆ, ಡೆಲಿಗೇಟ್ ಮಾಡೋದಾಗಲಿ, ಸೂಪರ್ವೈಸ್ ಮಾಡೋದು, ಹೀಗೆ ಎಲ್ಲದಕ್ಕೂ ನೀವು ನಿಮ್ಮ ಇದನ್ನು ಕೊಡಬೇಕು, ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಹಾಗೆ ನೀವು ಸ್ಟ್ರಾಂಗ್ ಇರಬೇಕು, ಎಲ್ಲ ಏರಿಯಾದಲ್ಲೂ ಸ್ಟ್ರಾಂಗ್ ಇರಬೇಕು. ಇದರಲ್ಲಿ ಯಾವುದಾದ್ರೂ ಒಂದು ಏರಿಯಾದಲ್ಲಿ ನೀವು ವೀಕ್ ಇದ್ದರೂ ಸಹ ಫೇಲ್ ಆಗುತ್ತೆ. ಅಂದರೆ ರಿಸಲ್ಟ್ ನೀವು ಅಂದ್ಕೊಂಡಂಗೆ ಬರೋಲ್ಲ. ಮ್ಯಾನೇಜರ್ ಆಗಿ ಪೂರ್ಣವಾಗಿ 100% ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಿಮಗೆ ಕ್ಲಾರಿಟಿ ತುಂಬ ಮುಖ್ಯ ಇರುತ್ತೆ. ಸೊ ಹೈ ಪರ್ಫಾರ್ಮೆನ್ಸ್ ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಏನಂತ ಸ್ಟೆಪ್ಸ್ ಅಂದರೆ, ಮೊದಲನೆಯದಾಗಿ ನಿಮ್ಮ ಕೆಲಸದಲ್ಲಿ ಯಾವುದು ಕೀ ರಿಸಲ್ಟ್ ಏರಿಯಾ ಅಂತ ನೀವು ಕಂಡುಕೊಳ್ಳೋದು. ಏನು ಅಂತ ಕಂಡುಕೊಂಡು ಅದನ್ನು ಡಿವೈಡ್ ಮಾಡ್ಕೊಳ್ಳೋದು, ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಹಾಗೆ ತುಂಬ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಲಿಸ್ಟ್ನ ನೀವು ನಿಮ್ಮ ಬಾಸ್ ಜೊತೆಗೆ ಡಿಸ್ಕಸ್ ಮಾಡಬಹುದು, ಇಲ್ಲ ಜೊತೆಗೆ ಪಿಯರ್ಸ್ ಇರ್ತಾರಲ್ಲ, ನಿಮ್ಮ ಕೋವರ್ಕರ್ಸು, ಕಲೀಗ್ಸು, ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರು, ಇವರೆಲ್ಲರ ಜೊತೆಗೆ ಡಿಸ್ಕಸ್ ಮಾಡಿ ಒಂದು ಅಗ್ರಿಮೆಂಟ್ಗೆ ಬನ್ನಿ. ಈ ಲಿಸ್ಟ್ ಯಾವುದು ಡಿವೈಡ್ ಮಾಡಿದಿರ ಪಾರ್ಟ್ಸು ಅದನ್ನೆಲ್ಲ ಈ ಲಿಸ್ಟು ಎಲ್ಲರಿಗೂ ಒಪ್ಪಿಗೆ ಆಗೋ ಥರ ಲಿಸ್ಟ್ ಮಾಡ್ಕೊಳ್ಳಿ. ಎರಡನೇ ಸ್ಟೆಪ್ ಏನಂದರೆ, ಒಂದು ಸಲ ನೀವು ಈ ಕೆಲಸನ ಕೀ ರಿಸಲ್ಟ್ ಏರಿಯಾಸ್ ಏನು ಅಂತ ಕಂಡುಕೊಂಡು ಲಿಸ್ಟ್ ಮಾಡಿದ್ಮೇಲೆ, ಎರಡನೇ ಸ್ಟೆಪ್ಪು ಪ್ರತಿಯೊಂದು ಕೀ ಏರಿಯಾನ ತೊಗೊಂಡು ಅದನ್ನು 1ರಿಂದ 10 ಸ್ಕೇಲಲ್ಲಿ ಗ್ರೇಡ್ ಮಾಡಿ. ಅಂದರೆ ಈ ಪ್ಲ್ಯಾನಿಂಗ್ ಇರ್ಬೋದು, ಈ ಪ್ಲ್ಯಾನಿಂಗಲ್ಲಿ ನನ್ನ ಸ್ಟ್ರೆಂತ್ ಏನು, ನಾನು ಪ್ಲ್ಯಾನಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀನಿ. ಸೊ ಅದು 5 ಕೊಡ್ಬೋದು ಸ್ಕೋರು, 6 ಕೊಡ್ಬೋದು, ಇಲ್ಲ ನಾನು 8 ತುಂಬ ಬೆಸ್ಟ್ ಇದ್ದೀನಿ ಪ್ಲ್ಯಾನಿಂಗಲ್ಲಿ. ಹಾಗೆ ಪ್ರತಿಯೊಂದು ಏರಿಯಾ ಏನು ಬೇಕಾದರೂ ಆಗಿರ್ಬೋದು ಏರಿಯಾಸು, ಈಗ 7ರಿಂದ 8 ಇಲ್ಲ 5 ಏರಿಯಾಸ್ ಆಗಿ ಡಿವೈಡ್ ಮಾಡಿದ್ರು, ಪ್ರತಿಯೊಂದು ಪಾರ್ಟ್ ತೊಗೊಂಡು ಅದರಲ್ಲಿ ನಿಮ್ಮ ಸ್ಟ್ರೆಂತ್ ಎಷ್ಟು, ಅದು 1ರಿಂದ 10 ನಂಬರ್ನ ಕೊಟ್ಕೊಳ್ತಾ ಬನ್ನಿ. ಸೊ ಅದು ಯಾವುದ್ರಲ್ಲಿ ನೀವು ಸ್ಟ್ರಾಂಗ್ ಆಗಿದ್ದೀರಾ, ಯಾವುದ್ರಲ್ಲಿ ವೀಕ್ ಆಗಿದ್ದೀರಿ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಸೊ ಎಲ್ಲಿ ಎಕ್ಸಲೆಂಟ್ ರಿಸಲ್ಟ್ ಬರುತ್ತೆ, ಎಲ್ಲಿ ನೀವು ತುಂಬ ಕಡಿಮೆ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಅದರಿಂದ ಗೊತ್ತಾಗುತ್ತೆ. ಸೊ ಈಗೊಂದು ರೂಲ್ ಇದೆ, ಏನಂದರೆ ನಿಮ್ಮ ವೀಕೆಸ್ಟ್ ರಿಸಲ್ಟ್ ಏರಿಯಾ ಇದೆಯಲ್ಲ, ಸೊ ಅದರಿಂದ ಗೊತ್ತಾಗುತ್ತೆ ಬೇರೆ ಸ್ಟ್ರಾಂಗ್ ರಿಸಲ್ಟ್ ಏರಿಯಾದನ್ನ ಎಷ್ಟರ ಮಟ್ಟಿಗೆ ನೀವು ಯೂಸ್ ಮಾಡ್ಕೋಬೋದು, ನಿಮ್ಮ ಸ್ಕಿಲ್ಸ್ ಮತ್ತು ಎಬಿಲಿಟೀಸ್ ಅದರಲ್ಲಿ ಎಷ್ಟರ ಮಟ್ಟಿಗಿದೆ ಅನ್ನೋದು ನಿಮಗೆ ಅದು ಗೊತ್ತಾಗುತ್ತೆ. ನಿಮ್ಮ ವೀಕೆಸ್ಟ್ ರಿಸಲ್ಟು ಯಾವುದೋ ಒಂದು ವೀಕೆಸ್ಟ್ ಏರಿಯಾ ಇದ್ದರೆ ಬೇರೆದೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದು ಒಂದು ರೂಲ್. ಸೊ ನಿಮಗೆ ಗೊತ್ತಾ, ಪ್ರೊಕ್ರಾಸ್ಟಿನೇಷನ್ ಮಾಡಲಿಕ್ಕೆ ಒಂದು ದೊಡ್ಡ ಕಾರಣ ಏನು ಅಂದರೆ ಜನಗಳು ಯಾವ ಏರಿಯಾದಲ್ಲಿ ನಾವು ವೀಕ್ ಆಗಿರ್ತಾರೋ ಅದನ್ನು, ಯಾವ ಕೆಲಸ ಕಷ್ಟ ಆಗುತ್ತೋ ವೀಕ್ ಆಗಿರ್ತಾರೋ ಅದನ್ನು ಅವಾಯ್ಡ್ ಮಾಡ್ತಾರೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಕೆಲಸ ಇರ್ಬೋದು, ಏನೋ ಒಂದು ಏರಿಯಾ, ಈಗ ಸಪೋಸ್ ಆರ್ಗನೈಸಿಂಗ್ನಲ್ಲಿರ್ಬೋದು, ಅದರಲ್ಲಿ ವೀಕ್ ಇರ್ಬೋದು ನೀವು. ಸೊ ಹಾಗಿದ್ದಾಗ ಅದನ್ನು ಅವಾಯ್ಡ್ ಮಾಡ್ತೀರಾ. ಹಾಗೆ ಯಾವುದ್ರಲ್ಲಿ ವೀಕ್ ಇರ್ತಾರೋ ಅದನ್ನು ಅವಾಯ್ಡ್ ಮಾಡ್ತಾ ಹೋಗ್ತಾರೆ ಜನಗಳು. ಸೊ ಆವಾಗ ಏನು ಮಾಡಬೇಕು, ನೀವು ಒಂದು ಮುಖ್ಯವಾದ ಪ್ರಶ್ನೆ ನೀವು ಕೇಳ್ಕೋಬೇಕು, ಹಾಗೆ ಅದಕ್ಕೆ ಉತ್ತರ ಕೊಡಿ. ಅದು ಏನಂತ ಹೇಳಿದ್ರೆ, ಯಾವ ಸ್ಕಿಲ್ ನಾನು ಕಲ್ಟಿವೇಟ್ ಮಾಡಿಕೊಂಡ್ರೆ ಮತ್ತು ಅದನ್ನು ತುಂಬ ಚೆನ್ನಾಗಿ ಮಾಡಿದರೆ ನನ್ನ ಕೆರಿಯರ್ ಮೇಲೆ ಬಹುದೊಡ್ಡದಾದ ಇಂಪ್ಯಾಕ್ಟ್ ಆಗುತ್ತೆ.
ಅಂದರೆ ಯಾವ ಸ್ಕಿಲ್ನ ಕಲ್ತ್ಕೋಬೇಕು, ಅದರಿಂದ ನನಗೆ ಹೆಲ್ಪ್ ಆಗುತ್ತೆ, ತುಂಬ ಮುಖ್ಯವಾಗಿ ನನಗೆಲ್ಲ ಚೆನ್ನಾಗಿ ಕೆರಿಯರ್ ಆಗುತ್ತೆ, ಅದು ಯಾವ ಸ್ಕಿಲ್ ಅಂತ ಈ ಒಂದು ಪ್ರಶ್ನೆನ ಆವಾಗವಾಗ ಕೇಳ್ಕೊತಾರೆ. ಆದ್ದರಿಂದ ನಿಮ್ಮ ಕೆರಿಯರ್ನಲ್ಲಿ ಮುಂದುವರಿಯೋದಕ್ಕೆ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಸೊ ಈಗ ನಾವು ಈ ಚಾಪ್ಟರ್ನ ಆ್ಯಕ್ಷನ್ ಅಥವಾ ಹೋಮ್ವರ್ಕ್ನ ನೋಡೋಣ. ಸೊ ಮೊದಲನೇದಾಗಿ ಕೀ ರಿಸಲ್ಟ್ ಏರಿಯಾನ ಐಡೆಂಟಿಫೈ ಮಾಡಿ, ಹಾಗೆ ಆ ಪ್ರತಿಯೊಂದು ಏರಿಯಾನ ತೊಗೊಂಡು 1ರಿಂದ 10ಕ್ಕೆ ಗ್ರೇಡ್ ಮಾಡ್ಕೊಳ್ಳಿ. ಆ ಏರಿಯಾನಲ್ಲಿ ನಿಮ್ಮ ಸ್ಟ್ರೆಂತ್ ಏನು, 1ರಿಂದ 10 ನಂಬರಲ್ಲಿ ಇದಕ್ಕೆ ಗೊತ್ತಾಗುತ್ತೆ. ಹಾಗೆ ಆ ಒಂದು ಸ್ಕಿಲ್ ಯಾವುದು ನೀವು ಅಂತ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಎಕ್ಸಲೆಂಟಾಗಿ ಮಾಡಿದರೆ ನಿಮ್ಮ ಕೆಲಸದಲ್ಲಿ ತುಂಬ ಹೆಲ್ಪ್ ಆಗುತ್ತೆ, ಅದನ್ನು ಕೂಡ ನೀವು ಫೈಂಡ್ ಔಟ್ ಮಾಡಿ. ಸೊ ಎರಡನೇದಾಗಿ ಈ ಲಿಸ್ಟ್ನ ನಿಮ್ಮ ಬಾಸ್ ಹತ್ರ ಡಿಸ್ಕಸ್ ಮಾಡಿ, ಹಾಗೆ ನಿಮ್ಮ ಸಹ ಕೆಲಸಗಾರರ ಹತ್ರ ಡಿಸ್ಕಸ್ ಮಾಡಿ, ಕೊಲೀಗ್ಸ್ ಕೋವರ್ಕರ್ಸ್ ಹತ್ರ ಡಿಸ್ಕಸ್ ಮಾಡಿ. ಹಾಗೆ ಈ ಅನಾಲಿಸಿಸ್ ಇದೆಯಲ್ಲ, ಹೀಗೆ ಮಾಡ್ತಿಲ್ಲ, ಅದನ್ನು ರೆಗ್ಯುಲರ್ ಬೇಸಿಸಲ್ಲಿ ಮಾಡಿ. ಹೀಗೆ ಮಾಡಿದರೆ ನಿಮಗೆ ಖಂಡಿತ ಕೆರಿಯರ್ನಲ್ಲಿ ಒಳ್ಳೆಯ ಗ್ರೋತ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಚಾಪ್ಟರ್ 7 ಮುಗಿಯುತ್ತೆ. ಚಾಪ್ಟರ್ 8 ಲಾ ಆಫ್ 3. ಸೊ ಇದರಲ್ಲಿ ನಾವು 3 ಕೋರ್ ಟಾಸ್ಕ್ಸ್ ತಗೊಳ್ತೀವಿ. ಅದು ನಿಮ್ಮ ಕಂಪನಿ ಬಿಸ್ನೆಸ್ಗೆ ತುಂಬ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ, ಮತ್ತು ನಿಮ್ಮ ಎಬಿಲಿಟಿಯಿಂದ ಅಕ್ಯುರೇಟಾಗಿ ಈ 3 ಕೀ ಏರಿಯಾಸ್ನ ಟಾಸ್ಕ್ನ ನೀವು ಐಡೆಂಟಿಫೈ ಮಾಡಿ. ಹಾಗೆಯೇ ಈ 3 ಕೆಲಸಗಳು ಇದೆಯಲ್ಲ, ಇಂಪಾರ್ಟೆಂಟ್ ಕೀ ಕೆಲಸಗಳಿದೆಯಲ್ಲ, ಅದ್ರ ಮೇಲೆ ಫೋಕಸ್ ಮಾಡಿ, ತುಂಬ ಚೆನ್ನಾಗಿ ಅದರ ಮೇಲೆ ಫೋಕಸ್ ಮಾಡಿ ಅದನ್ನೇ ಪರ್ಫಾರ್ಮ್ ಮಾಡಿ. ಸೊ 3 ಟಾಸ್ಕ್ ಏನು, ನಿಮ್ಮ 3 ಮುಖ್ಯವಾದ ಇದು ಏನು, ಕೆಲಸಗಳೇನು, ಟಾಸ್ಕ್ ಏನು ಅಂತ ಕಂಡುಕೊಳ್ಳೋಕ್ಕೆ ಒಂದು ಎಕ್ಸಸೈಸ್ ಇದೆ. ಸೊ ಈಗ 30 ಸೆಕೆಂಡ್ ತೊಗೊಂಡು ಅದರಲ್ಲಿ ನೀವು ನಿಮ್ಮ ಲೈಫ್ನಲ್ಲಿರುವ 3 ಇಂಪಾರ್ಟೆಂಟ್ ಗೋಲ್ಸ್ ಯಾವುದು ಅಂತ ಬರೀರಿ. ಈ 30 ಸೆಕೆಂಡ್ನಲ್ಲಿ ನೀವು ಬರೆಯುವ ಉತ್ತರ ತುಂಬ ಅಕ್ಯುರೇಟ್ ಆಗಿರುತ್ತೆ. ಸೊ 80% ಜನಗಳು ಕಾಮನ್ನಾಗಿ ಯಾವ್ಯಾವ ಗೋಲ್ಸ್ನ ಬರೀತಾರೆ, 3 ಗೋಲ್ಸ್ ಆಗಿ. ಯಾವುದನ್ನು 3 ಇಂಪಾರ್ಟೆಂಟ್ ಗೋಲ್ಸ್ ಯಾವುದಾಗಿ ಬರೀತಾರೆ ಅಂದರೆ, 1 ಫೈನಾನ್ಷಿಯಲ್ ಮತ್ತು ಕೆರಿಯರ್ ಗೋಲ್ ಆಗಿರುತ್ತೆ, 2 ಫ್ಯಾಮಿಲಿ ಪರ್ಸನಲ್ ರಿಲೇಷನ್ಶಿಪ್ಸ್ ಆಗಿರುತ್ತೆ, 3ನೇದು ಹೆಲ್ತ್ ಮತ್ತು ಫಿಟ್ನೆಸ್ ಗೋಲ್ ಆಗಿರುತ್ತೆ. ಸೊ ಈಗ ನೀವು ಬರೆದಿರೋ 3 ಗೋಲಲ್ಲಿ ಮುಂದೆ 1ರಿಂದ 10 ನಂಬರ್ ಕೊಡ್ತಾ ಹೋಗಿ. ಇದರಿಂದ ನೀವು ಯಾವ ಗೋಲ್ನ ಫಸ್ಟ್ ಇದೆ, ಯಾವುದು ನೆಕ್ಸ್ಟ್ ಇದೆ, ಯಾವುದು ಲಾಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಈಗ 1 to 9 ಅಂದರೆ ಈಗ 3 ಗೋಲ್ಸ್ ಬರೆದಿದ್ದೀರಾ. ಸೊ ಮೊದಲನೇ ಗೋಲ್ ತೊಗೊಳ್ಳಿ, ಅದು ಯಾವ ನಂಬರ್ ಕೊಡ್ತೀರಾ, ಯಾವ ನಂಬರ್, ಎಷ್ಟು ನಂಬರ್ ಕೊಡ್ತೀರಾ ಅದಕ್ಕೆ, 1ರಿಂದ 10ಕ್ಕೆ ಎಷ್ಟು ಇಂಪಾರ್ಟೆಂಟು, ಅದಕ್ಕೆ 1 ನಂಬರ್ ಕೊಡಿ. 7 ಕೊಡ್ತೀರಾ, 8 ಕೊಡ್ತೀರಾ, ತುಂಬ ಇಂಪಾರ್ಟೆಂಟ್ ಅಂದರೆ, ಇಲ್ಲ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಅಂದರೆ 5 ಕೊಡ್ತೀರಾ. ಸೊ ಸೆಕೆಂಡ್ ತೊಗೊಳ್ಳಿ, ಅದಕ್ಕೂ ನಂಬರ್ ಹಾಕಿ 1 to 10ನಲ್ಲಿ ಯಾವುದಾರ ಒಂದು ನಂಬರ್ ಕೊಡಿ. ಥರ್ಡ್ ತೊಗೊಳ್ಳಿ, ಅದನ್ನು ಕೊಡಿ. ಸೊ 3 ಸಿಕ್ಕುತ್ತೆ. ಹೈಯೆಸ್ಟ್ ಇರೋದನ್ನು ಮೊದಲನೇದಾಗುತ್ತೆ ಗೋಲು, ನೆಕ್ಸ್ಟು ಹಾಗೆ ನಂಬರ್. ಸೊ ಯಾವುದು ಜಾಸ್ತಿ ನಂಬರ್ ಕೊಡಿದ್ರೆ ಅದು ಫಸ್ಟು, ನೆಕ್ಸ್ಟ್ ಸೆಕೆಂಡ್, ನೆಕ್ಸ್ಟ್ ಥರ್ಡ್. ಹಾಗೆ ನೀವು 3 ಗೋಲ್ಸ್ನ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಇನ್ನೂ ಹೆಲ್ಪ್ ಆಗಲಿಕ್ಕೆ ಈ ಕೆಲವೊಂದು ಪ್ರಶ್ನೆಗಳಿದೆ, ಅದಕ್ಕೆ ನೀವು ಉತ್ತರ ಕೊಡ್ತಾ ಹೋಗಿ. ಫಸ್ಟು 3 ಮುಖ್ಯವಾದ ಬಿಸ್ನೆಸ್ ಮತ್ತು ಕೆರಿಯರ್ ಗೋಲ್ಸ್ ಯಾವುದು. ಇದನ್ನು ತಕ್ಷಣ ಈಗಲೇ ಜಾಸ್ತಿ ಯೋಚನೆ ಮಾಡಬೇಡಿ, ನಿಮ್ಮ ಮನಸ್ಸಿಗೆ ತಕ್ಷಣ ಏನು ಬರುತ್ತೋ ಆ ಆನ್ಸರ್ನ ಬರೀರಿ. ನಿಮ್ಮಲ್ಲಿ ನಿಮ್ಮ ಬಿಸ್ನೆಸ್ ಮತ್ತು ಕೆರಿಯರ್ ಗೋಲ್ಸ್ ತೊಗೊಂಡ್ರೆ ಅದರಲ್ಲಿ 3 ಇಂಪಾರ್ಟೆಂಟ್ ಗೋಲ್ಸ್ ಯಾವುದು. ಎರಡನೇ ಪ್ರಶ್ನೆ, ಸೊ ಫ್ಯಾಮಿಲಿ ಮತ್ತು ರಿಲೇಷನ್ಶಿಪ್ ಗೋಲ್ಸ್, ಅದರಲ್ಲಿ 3 ಇಂಪಾರ್ಟೆಂಟ್ ಗೋಲ್ಸ್ ಯಾವುದು. ಮೂರನೇದು 3 ಇಂಪಾರ್ಟೆಂಟ್ ಗೋಲ್ಸು ಹೆಲ್ತ್ ಗೋಲ್ಸ್ ಯಾವುದು ಈಗ. ನಾಲ್ಕನೇದು 3 ಮೋಸ್ಟ್ ಇಂಪಾರ್ಟೆಂಟ್ ಗೋಲ್ಸು ಫೈನಾನ್ಸ್ ಏರಿಯಾದಲ್ಲಿ ಯಾವುದು. ಸೊ ಐದನೇದು ಕ್ವಶನ್ನು, 5ನೇ ಪ್ರಶ್ನೆ, ಸೊ 3 ಇಂಪಾರ್ಟೆಂಟ್ ಪರ್ಸನಲ್ ಮತ್ತು ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಗೋಲ್ಸ್ ಯಾವುದು. 6ನೇದು 3 ಮೋಸ್ಟ್ ಇಂಪಾರ್ಟೆಂಟ್ ಸೋಷಿಯಲ್ ಮತ್ತು ಕಮ್ಯುನಿಟಿ ಗೋಲ್ಸ್ ಯಾವುದು. 7ನೇದು ಯಾವುದು 3 ದೊಡ್ಡ ಪ್ರಾಬ್ಲಮ್ಸ್ ನಿಮ್ಮ ಜೀವನದಲ್ಲಿ ಈಗ ಜಸ್ಟ್ ರೈಟ್ ನಾವು ನಿಮಗೆ ಯಾವುದು ತುಂಬ ದೊಡ್ಡ ಇಶ್ಯೂ ಅಥವಾ ಪ್ರಾಬ್ಲಮ್ ಇದೆ ನಿಮ್ಮ ಲೈಫಲ್ಲಿ ಅಂತ ಅನಿಸುತ್ತೆ, ಅದು 3ನ ಬರೀರಿ. ಸೊ ಈ ಪ್ರಶ್ನೆಗಳನ್ನು ನೀವು 30 ಸೆಕೆಂಡ್ನಲ್ಲಿ ಉತ್ತರ ಕೊಡಿ. ಪ್ರತಿ ಪ್ರಶ್ನೆಗೆ 30 ಸೆಕೆಂಡ್ ಅಷ್ಟೇ ತೊಗೊಂಡು ಉತ್ತರ ಕೊಡಿ. ಈ ಉತ್ತರದಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ, ಜೀವನದಲ್ಲಿ ಏನು ತುಂಬ ಮುಖ್ಯ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಪೀರಿಯಾಡಿಕಲಿ ಅಂದರೆ ಪ್ರತಿ ತಿಂಗಳು ಮಾಡ್ಬೋದು, ಇಲ್ಲ ಪ್ರತಿ 3 ತಿಂಗಳಿಗೊಂದ್ಸಲ ಮಾಡಿದ್ರೂ ಸಾಕು. ಸೊ 3 ತಿಂಗಳಿಗೊಂದ್ಸಲ ಈ ಕ್ವಶನ್ಸ್ನ ಕೇಳಿಕೊಂಡು, ಅಂದರೆ ಪ್ರತಿ ಎಲ್ಲ ಏರಿಯಾಸ್ದು ಕವರ್ ಆಗುತ್ತೆ. ಇದು ಕೇಳ್ಕೊಂಡು ಮಾಡಿದ್ರೆ ನಿಮಗೆ ಗೋಲ್ಸು ಏನೇನು ಇಂಪಾರ್ಟೆಂಟು ನಿಮ್ಮ ಲೈಫಲ್ಲಿ, ಏನಿದೆ ಇಶ್ಯೂಸ್, ಏನು ಪ್ರಾಬ್ಲಮ್ಸ್ ಇದೆ, ಅದನ್ನು ಹೇಗೆ ನಾವು ಸಾಲ್ವ್ ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡಬಹುದು. ಸೊ ಈಗ ಟೈಮ್ ಮ್ಯಾನೇಜ್ಮೆಂಟ್ನ ನೋಡೋಣ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಏನಕ್ಕೆ ಬೆಳೆಸ್ಕೋಬೇಕು ಅಂದರೆ,
ಇದರಿಂದ ನೀವು ಆದಷ್ಟು ಬೇಗ ನಿಮಗೆ ಮುಖ್ಯವಾದ ಕೆಲಸ ಮಾಡಿ ಉಳಿದ ಸಮಯನ ನೀವು ಪರ್ಸನಲ್ ಲೈಫ್ನಲ್ಲಿ ಯೂಸ್ ಮಾಡಬಹುದು. ಸೊ ಹಾಗಾಗಿ ಅದರಿಂದ ನಿಮಗೆ ಖುಷಿ ಮತ್ತು ತೃಪ್ತಿ ಸಿಗುತ್ತೆ. ನಿಮ್ಮ ಖುಷಿ 85% ಹ್ಯಾಪಿ ರಿಲೇಷನ್ಶಿಪ್ಸಿಂದ ಬರುತ್ತೆ. ಅದು ಬೇರೆಯವ್ರ ಜೊತೆಗಿರಬಹುದು, ಫ್ಯಾಮಿಲಿ ಜೊತೆ ಇರ್ಬೋದು, ವರ್ಕ್ ರಿಲೇಷನ್ಶಿಪ್ ಇರ್ಬೋದು, ನಿಮಗೆ ತುಂಬ ಕ್ಲೋಸ್ ಆಗಿರೋರ ಜೊತೆ ಕೂಡ ಆಗಿರಬಹುದು. ಸೊ ಒಂದು ರೂಲ್ ಇದೆ, ಅದೇನೆಂದರೆ ಕ್ವಾಲಿಟಿ ಆಫ್ ಟೈಮ್ ವರ್ಕಲ್ಲಿ ಮತ್ತು ಕ್ವಾಂಟಿಟಿ ಆಫ್ ಟೈಮ್ ಮನೆಯಲ್ಲಿ ಅದು ಮುಖ್ಯ. ನೀವು ಆಫೀಸಲ್ಲಿ ಏನು ಟೈಮ್ ಮಾಡ್ತೀರಾ ಅದು ಕ್ವಾಲಿಟಿ ನೋಡಬೇಕು. ಸೊ ನೀವು ಮನೆಯಲ್ಲಿ ಪರ್ಸನಲ್ ಲೈಫಲ್ಲಿ ಏನು ಕೊಡ್ತೀರಾ ಅದು ಕ್ವಾಂಟಿಟಿ ಇರಬೇಕು. ಎಷ್ಟು ಅಂದರೆ ಈಗ 10 ನಿಮಿಷನೋ, ಅರ್ಧ ಗಂಟೆ, 1 ಗಂಟೆ ಕೊಡ್ತೀರಾ ಫ್ಯಾಮಿಲಿಗೆ, ಹಾಗೆ. ಸೊ ಆಫೀಸ್ನಲ್ಲಿ ಕೆಲಸ ಮಾಡಿ ನಾನು 8 ಗಂಟೆ ಕೆಲಸ ಮಾಡ್ತೀನಿ, 10 ಗಂಟೆ ಕೆಲಸ ಮಾಡ್ತೀನಿ, ಅದು ಗಂಟೆಗಳಿಗಿನ್ನ ಜಾಸ್ತಿ ನೀನು ಪ್ರತಿ 1 ಗಂಟೆಲಿ ಎಷ್ಟು ಕ್ವಾಲಿಟಿ, ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತೀವಿ ಅದನ್ನು ನೋಡಬೇಕು. ಕ್ವಾಲಿಟಿ ನೋಡಬೇಕು ಕೆಲಸ ಮಾಡಬೇಕಾದ್ರೆ, ಕ್ವಾಂಟಿಟಿ ನೋಡಬೇಕು ನಮ್ಮ ಪರ್ಸನಲ್ ಲೈಫಲ್ಲಿ. ಸೊ ಈ ಚಾಪ್ಟರ್ನ ಆ್ಯಕ್ಷನ್ ಅಥವಾ ಹೋಮ್ವರ್ಕ್ ಏನಂದರೆ, ಫಸ್ಟು 3 ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಏನು ಅಂತ ಫೈಂಡ್ ಔಟ್ ಮಾಡಿ. ಯಾವುದಾದ್ರೂ ಒಂದು ಕೆಲಸ ನಾನು ಇಡೀ ದಿನ ಮಾಡಿದರೆ, ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಆಗುತ್ತೆ ನನ್ನ ಕೆರಿಯರ್ನಲ್ಲಿ. ಅಂದರೆ ನನಗೆ ಯಾವ ಕೆಲಸ ಮಾಡಬೇಕು ಇಡೀ ದಿನ ಅದೇ ಕೆಲಸ ಮಾಡಿದ್ರೆ ಅದರಿಂದ ನನ್ನ ಕೆರಿಯರ್ ಗ್ರೋತ್ಗೆ ತುಂಬ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಆಗುತ್ತೆ. ಅದನ್ನೇನು ಅನ್ನೋದನ್ನು ಕಂಡುಕೊಳ್ಳಿ. ಸೊ ಇವೆರಡನ್ನೂ 2 ಸಲ ಮಾಡಿ ಮತ್ತೆ. ಸೊ ಒಂದು ಸಲ ಬರೆದ್ಬಿಡಿ 3 ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಅಂತ ಬರೆದು, ಅದರಲ್ಲಿ ಏನು ಜಾಸ್ತಿ ಇಡೀ ದಿನ ಅದೇ ಕೆಲಸ ಮಾಡಿದ್ರೆ ನನಗೆ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಮಾಡ್ಬೋದು ನನ್ನ ಕೆರಿಯರ್ ಗ್ರೋತ್ಗೆ ಅಂತ. ಸೊ ಇದನ್ನು 3 ಸಲ ಮಾಡಬೇಕು ಟೋಟಲಾಗಿ. ಸೊ ಇದಾದಮೇಲೆ 3 ಕೆಲಸ ಎಲ್ಲ ಮಾಡಿದ್ಮೇಲೆ ಒಂದು ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ಅದು ತೊಗೊಳ್ತಿರಲ್ಲ, ಅದನ್ನು ಇಡೀ ದಿನ ಅದೇ ಕೆಲಸ ಮಾಡಿ. ಸೊ ಸೆಕೆಂಡ್ ಪಾಯಿಂಟ್ ಏನಂದರೆ, 3 ಇಂಪಾರ್ಟೆಂಟ್ ಗೋಲ್ಸ್ ನಿಮ್ಮ ಜೀವನದಲ್ಲಿ ಯಾವುದು ಅಂತ ಐಡೆಂಟಿಫೈ ಮಾಡಿ. ಸೊ ಪ್ರಯಾರಿಟಿ ಮಾಡಿ, ಆರ್ಗನೈಸ್ ಮಾಡಿ, ಪ್ಲ್ಯಾನ್ ಮಾಡಿ. ಸೊ ಅದನ್ನು ಅಚೀವ್ ಮಾಡಲಿಕ್ಕೆ ಪ್ರತಿದಿನ ನೀವು ಏನು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ. ಸೊ ರಿಸಲ್ಟ್ ಏನು ಬರುತ್ತೆ ಅಂತ ನೋಡ್ಕೊಳ್ಳಿ. ಅದರಿಂದ ನಿಮಗೆ ಆಶ್ಚರ್ಯ ಆಗುತ್ತೆ. ಈ ಥರ ಎಲ್ಲ ನೀವು ಪ್ಲ್ಯಾನ್ ಮಾಡಿ ಇದೆಲ್ಲ ಲಿಸ್ಟ್ ಮಾಡಿದ್ರೆ ನಿಮಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ನೀವು ಮಾಡಿದ ಮೇಲೆ ಗೊತ್ತಾಗುತ್ತೆ. ಅದರಿಂದ ನಿಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಸೊ ಇಲ್ಲಿಗೆ ಚಾಪ್ಟರ್ 8 ಮುಗೀತು. ಸೊ ನೆಕ್ಸ್ಟು ಚಾಪ್ಟರ್ 9ಗೆ ಹೋಗೋಣ. ಸೊ ಇಲ್ಲಿ ತನಕ ನೀವು ಕೇಳಿದ್ರಲ್ಲ, ನಿಮ್ಗೆ ಹೇಗೆ ಅನಿಸುತ್ತೆ ಖಂಡಿತ ನನಗೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ನಿಮಗೆ ಹೆಲ್ಪ್ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಖಂಡಿತ ನನಗೆ ಫೀಡ್ಬ್ಯಾಕ್ ಕೊಡಿ. ಸೊ ಚಾಪ್ಟರ್ 9, ಪ್ರಿಪೇರ್ ಥರೋಲಿ ಬಿಫೋರ್ ಯು ಬಿಗಿನ್. ಸೊ ಪ್ರೊಕ್ರಾಸ್ಟಿನೇಷನ್ ಮಾಡೋದನ್ನು ತೆಗೆದುಹಾಕಲಿಕ್ಕೆ ಒಂದು ಒಳ್ಳೆಯ ಮೆಥಡ್. ಸೊ ಏನಂತ ಹೇಳಿದ್ರೆ, ನೀವು ಏನು ಕೆಲಸ ಮಾಡಬೇಕು ಅಂತಿದ್ದೀರಾ ಅದಕ್ಕೆ ಏನೇನು ಬೇಕು, ಸೊ ಏನೇನು ಬೇಕಾಗುತ್ತೆ ಅದನ್ನು ಮೊದಲೇ ಎಲ್ಲ ನಿಮ್ಮ ಕೈಲಿ ಸಿಗೋ ಹಾಗೆ ಇಟ್ಕೋಬೇಕು. ಸೊ ನೀವು ಪೂರ್ತಿ ಪ್ರಿಪೇರ್ ಮಾಡಿದರೆ, ಸೊ ಬಿಲ್ಲಿಗೆ ಹೂಡಿದ ಬಾಣದ ಹಾಗೆ ಕರಾರುವಕ್ಕಾಗಿ ಟಾರ್ಗೆಟ್ ಇದೆಯಲ್ಲ ಏನು, ಅದಕ್ಕೆ ಖಂಡಿತ ನೀವು ಅದನ್ನು ಬಿಲ್ನ ಬಿಡ್ಬೋದು. ಅಂದರೆ ನೀವು ಏನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈಗ ಏನೋ ಪ್ರಾಜೆಕ್ಟ್ ಇರ್ಬೋದು, ಅಥವಾ ಇವತ್ತು ಬೆಳಿಗ್ಗೆ ಎದ್ದ ಮೇಲೆ ನಿಮಗೆ ಏನೋ ಒಂದು ಕೆಲಸ ಮಾಡಬೇಕು ಅಂತಿದ್ದೀರಾ, ಅದಕ್ಕೆ ಏನೇನು ಬೇಕು, ಅದು ವಸ್ತುಗಳಿರ್ಬೋದು, ಮೆಟೀರಿಯಲ್ಸ್ ಇರ್ಬೋದು, ಅಥವಾ ಏನಾದರೂ ಇರ್ಬೋದು, ಸೊ ರಿಸೋರ್ಸ್ ಇರ್ಬೋದು, ಅದೇನೇನಿದೆ ನಿಮ್ಮ ಟೇಬಲ್ ಮೇಲೆ ಎಲ್ಲನೂ ಜೋಡಿಸಿಟ್ಕೊಂಡು ಅದನ್ನು ಒಂದೇ ಸಮ ಮಾಡ್ತಾಯಿದ್ರೆ ನಿಮಗೆ ರಿಸಲ್ಟ್ ಬೇಗನೆ ಬರುತ್ತೆ ಮತ್ತು ಖಂಡಿತ ಬರುತ್ತೆ. ಅಂದರೆ ಇದರಿಂದ ನೀವು ಅದನ್ನೇನು ಪೋಸ್ಟ್ಪೋನ್ ಮಾಡ್ತೀರಾ, ಪ್ರೊಕ್ರಾಸ್ಟಿನೇಟ್ ಮಾಡ್ತೀರಾ, ಅದು ಕೂಡ ರಿಮೂವ್ ಮಾಡ್ಬೋದು, ತೆಗೆದು ಹಾಕ್ಬೋದು. ಸೊ ಕೆಲಸ ಶುರು ಮಾಡೋ ಮೊದಲು ನಿಮ್ಮ ವರ್ಕ್ ಸ್ಪೇಸ್ ಅಥವಾ ಟೇಬಲ್ನ ಕೂಡ ಕ್ಲಿಯರ್ ಮಾಡಿ. ಮೊದಲೇ ಏನೇನಿರುತ್ತೋ ಇಷ್ಟು ದಿನಕ್ಕೆ ಏನೇನು ಇಟ್ಟಿದ್ರೆ ಅದೆಲ್ಲ ತೆಗೆದು ಹಾಕ್ಬಿಟ್ಟು ಟೇಬಲ್ ಮೇಲೆ ನೀವು ಈಗ ಏನು ಕೆಲಸ ಮಾಡ್ತೀರೋ ಅದನ್ನಷ್ಟೇ, ಆ ಕೆಲಸ ಮತ್ತು ಆ ಕೆಲಸಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಇಟ್ಕೋಬೇಕು. ಇನ್ನು ಮಿಕ್ಕಿದ್ನೆಲ್ಲ ತೆಗೆದು ಆಚೆಗೆ ಹಾಕ್ಬಿಡಿ. ಅಂದರೆ ಪಕ್ಕದಲ್ಲಿ ಇನ್ನೊಂದು ಕಡೆ ಇಟ್ಕೊಳ್ಳಿ. ಸೊ ಏನೇನು ಇನ್ಫಾರ್ಮೇಷನು, ರಿಪೋರ್ಟ್, ಡೀಟೇಲ್ಸ್, ಪೇಪರ್ ವರ್ಕ್, ಮೆಟೀರಿಯಲು ಏನು ಬೇಕೋ ಎಲ್ಲನೂ ಕೂಡಿಸಿಡಿಯಲ್ಲಿ ಅದನ್ನೆಲ್ಲ ಜೋಡಿಸ್ಕೊಳ್ಳಿ. ಹಾಗೆ ನಿಮ್ಮ ಕೈಗೆ ಸಿಗೋ ಹಾಗೆ ಮಾಡ್ಕೊಳ್ಳಿ. ಸೊ ನೀವು ಕೆಲಸ ಮಾಡೋ ಜಾಗ ತುಂಬ ಕಂಫರ್ಟಬಲ್ ಆಗಿರಬೇಕು ಮತ್ತು ಅಟ್ರ್ಯಾಕ್ಟಿವ್ ಆಗಿರಬೇಕು, ಅಂದರೆ ಚೆನ್ನಾಗಿರಬೇಕು. ಹಾಗೆ ಅರೇಂಜ್ ಮಾಡ್ಕೊಳ್ಳಿ. ನಿಮಗೆ ಸ್ಫೂರ್ತಿ ಸಿಗೋ ಹಾಗೆ, ಮೋಟಿವೇಟ್ ಆಗೋ ಥರ ಅದನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಎಲ್ಲ ಪ್ರಿಪರೇಷನ್ ಆದಮೇಲೆ ಟೈಮ್ ವೇಸ್ಟ್ ಮಾಡಿದ ಹಾಗೆ ತಕ್ಷಣವೇ ಕೆಲಸ ಮಾಡಿ. ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಒಂದು 5 ಮಿನಿಟ್ಸ್ ಬ್ರೇಕ್ ತೊಗೋತೀನಿ, ಕಾಫಿ ಕುಡಿದು ಶುರು ಮಾಡ್ತೀನಿ, ಆ ಥರ ಎಲ್ಲ ಅಂದ್ಕೊಬೇಡಿ. ಹೀಗೆ ಸ್ಟಾರ್ಟ್ ಮಾಡಿ. ಏನು ಒಂದು ಕ್ಷಣ ಕೂಡ ಟೈಮ್ ವೇಸ್ಟ್ ಮಾಡ್ದಲೇ ಶುರು ಮಾಡಿ. ಸೊ ಪರ್ಸನಲ್ ರೂಲ್, ಈಗ ಈ ಆಥರ್ ಹೇಳ್ತಾರೆ, ಅವರ ಪರ್ಸನಲ್ ರೂಲ್ ಏನಂತ ಹೇಳಿದ್ರೆ, ಅಂದರೆ ಬ್ರಯಾನ್ ಟ್ರೇಸಿದು
ಪರ್ಸ್ನಲ್ ರೂಲ್ ಅಂದರೆ 80% ರೈಟ್ ಆಗಿ ಮಾಡೋದು ಕೆಲಸ. ಅಂದರೆ ಎಲ್ಲನೂ 100% ನಾನು ಪರ್ಫೆಕ್ಟ್ ಮಾಡ್ತೀನಿ ಅಂತ ತಲೆಯಲ್ಲಿ ಇಟ್ಕೊಳ್ಳಲ್ಲ ಅವರು. 80% ಕರೆಕ್ಟಾಗಿದ್ದರೆ ಸಾಕು. ನಂತರ ಆಮೇಲೆ ಏನಾದರೂ ಇನ್ನು 20% ಆಮೇಲೆ ನಾನು ಕರೆಕ್ಟ್ ಮಾಡಿದ್ರಾಯ್ತು. ಶುರು ಮಾಡಿಬಿಟ್ಟು 80% ಅಷ್ಟೇ ಕರೆಕ್ಷನ್ ಪರ್ಫೆಕ್ಟ್ ಆಗಿರೋ ಥರ ಎಕ್ಸ್ಪೆಕ್ಟ್ ಮಾಡಿದರೆ ಸಾಕು. ಪೂರ್ತಿ 100% ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ಮೊದಲಿಗೆ ಪರ್ಫೆಕ್ಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಆಮೇಲೆ ಅಥವಾ ನೆಕ್ಸ್ಟ್ ಕೂಡ ಪರ್ಫೆಕ್ಟ್ ಆಗುತ್ತೆ ಅಂತಲೂ ಅಂದ್ಕೋಬೇಡಿ. ಫೇಲ್ ಆದರೂ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಪರ್ಫೆಕ್ಟ್ ಆಗಿದ್ರೆ ಸರಿನೇ, 100% ಪರ್ಫೆಕ್ಟ್ ಆಗಬೇಕು ಅಂತ ಅಂದ್ಕೋಬೇಡಿ. ಅದರಿಂದನೇ ಪ್ರೊಕ್ರಾಸ್ಟಿನೇಷನ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಫೇಲ್ ಆದರೂ ಪರವಾಗಿಲ್ಲ, ನೀವು ಕಮ್ಮಿ ಆದರೂ ಪರವಾಗಿಲ್ಲ, ರೆಡಿ ಆಗಿರಿ. ಅದೆಲ್ಲ ಕಡಿಮೆ ಆಗಿದ್ರೇ ಫೇಲ್ ಆದಮೇಲೆ ನಾವು ನಂತರ ರೈಟ್ ಮಾಡುವುದು, ಹಾಗೆ ಗೆಲ್ಲುವುದು. ಸೋತ ಮೇಲೇ ಗೆಲ್ಲುವುದಲ್ವ, ಹಾಗೆಯೇ ಅದಕ್ಕೆ ನಾವು ಫೋಕಸ್ ಮಾಡಬೇಕು. ನಾವು ಕೆಲಸ ಮಾಡೋದಕ್ಕೆ ಫೋಕಸ್ ಮಾಡಬೇಕು. 100% ಪರ್ಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಬೇಡಿ ಅಷ್ಟಾಗಿ. ಸೊ ಟೇಕ್ ದಿ ಫಸ್ಟ್ ಸ್ಟೆಪ್. ನೀವು ಎಲ್ಲ ರೆಡಿ ಮಾಡಿಕೊಂಡು ಕೆಲಸ ಶುರು ಮಾಡಲಿಕ್ಕೆ ಕೂರ್ತೀರಾ. ಸೊ ತಕ್ಷಣವೇ ಕೂತ್ಕೋಬೇಕು. ತಕ್ಷಣವೇ ಕೂತ್ಕೊಳ್ಳಿ. ಹಾಗೆ ನಿಮ್ಮದು ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು ಅಂದರೆ ಹೈ ಪರ್ಫಾರ್ಮೆನ್ಸ್. ಅಂದರೆ ನಾವು ಈಗ ರೇಸ್ಗೋಬೇಕಾದ್ರೆ ಎಲ್ಲ ರೆಡಿಯಾಗಿ ಹಿಂಗೆ ರೆಡಿ ಆಗ್ತಾರಲ್ಲ, ಹಾಗೆ ನೀವು ಕೆಲಸ ಮಾಡಲಿಕ್ಕೆ ಹೇಗೆ ರೆಡಿ ಆಗಬೇಕು, ನೀವು ಫಿಸಿಕಲಿ ಹೇಗೆ ರೆಡಿ ಆಗಿರಬೇಕು, ನಿಮ್ಮದು ಇದು ಹೇಗೆ ಕೂತ್ಕೊಂಡಿರಬೇಕು. ಸ್ಟ್ರೇಟಾಗಿ ಕೂತ್ಕೊಳ್ಳಿ, ಸ್ವಲ್ಪ ಮುಂದೆ ಕೂತ್ಕೊಳ್ಳಿ. ಆರಾಮಾಗಿ ಹಿಂಗೆ ಚೇರ್ ಹಿಂದ್ಗಡೆ ಹಿಂಗೆ ಒರ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಆಲಸ್ಯ ಬರುತ್ತೆ, ನಿದ್ದೆ ಮಾಡಬೇಕು ಅನಿಸುತ್ತೆ. ತುಂಬ ಕಂಫರ್ಟಬಲ್ ಆ ಥರ ಆಗಬೇಡಿ. ರೆಡಿಯಾಗಿರಬೇಕು. ಎಲ್ಲ ರೆಡಿ ಆಗಿದ್ದೀನಿ ಅನ್ನೋ ಥರ ಹಾಗೆ ಕೂತ್ಕೊಳ್ಳಿ. ಹಾಗೆ ಕೂತ್ಕೊಂಡು ರೆಡಿ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ಳಿ, ನಾನು ತುಂಬ ಎಫಿಷಿಯೆಂಟು, ಎಫೆಕ್ಟಿವ್ ಆಗಿ, ಹಾಗೆ ಹೈ ಪರ್ಫಾರ್ಮಿಂಗ್ ಪರ್ಸ್ನಾಲಿಟಿ ಇದೆ ನನಗೆ ಅಂತ ಹಂಗೆ ಅಂದ್ಕೊಳ್ಳಿ. ಹಾಗೆ ಅದಾದಮೇಲೆ ಮೊದಲನೇ ಐಟಮ್ನ ಪಿಕಪ್ ಮಾಡಿ. ಮತ್ತು ನಿಮಗೆ ನೀವೇ ಹೇಳ್ಕೊಳ್ಳಿ, ಲೆಟ್ಸ್ ಗೆಟ್ ಟು ವರ್ಕ್, ಕೆಲಸ ಶುರು ಮಾಡುವ ಅಂತ ಅಂದ್ಕೊಳ್ಳಿ. ಸೊ ಈಗೆಲ್ಲ ನೀವು ರೆಡಿ ಮಾಡ್ಕೊಂಡಿದ್ದೀರಾ, ಅದು ರೆಡಿ ಮಾಡಿ ಸ್ಟಾರ್ಟ್ ಮಾಡಲಿಕ್ಕೆ ಮೊದಲು ಏನು ಮಾಡಬೇಕು ಆ ಸ್ಟೆಪ್ನ ಸ್ಟಾರ್ಟ್ ಮಾಡಿಬಿಡಿ. ಒಂದು ಸಲ ಕೆಲಸ ಶುರು ಮಾಡಿದ ಮೇಲೆ ಅದು ಮುಗಿಯೋ ತನಕ ನಿಲ್ಲಿಸಬೇಡಿ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ರಿಸಲ್ಟ್ 100% ಸಿಗೋ ಚಾನ್ಸಸ್ ಇದೆ. ಸೊ ಈ ಚಾಪ್ಟರ್ನ ಆ್ಯಕ್ಷನ್ ಅಥವಾ ಹೋಮ್ವರ್ಕ್ ಏನಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ಸಲ ನೀವು ಸರಿಯಾಗಿ ನಿಮ್ಮ ಡೆಸ್ಕು, ಆಫೀಸು ಏನಿದೆ ಮತ್ತು ಮನೇಲಿರ್ಬೋದು ಎಲ್ಲ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ನಂತರ ನಿಮಗೆ ನೀವು ಕೇಳ್ಕೊಳ್ಳಿ, ಯಾವ ತರಹ ವ್ಯಕ್ತಿ ಈ ಥರದ ವಾತಾವರಣದಲ್ಲಿ ಕೆಲಸ ಮಾಡ್ತಾನೆ. ಸೊ ಹಾಗೆ ಕೆಲಸದ ವಾತಾವರಣ ಎಷ್ಟು ಕ್ಲೀನ್ ನೀಟಾಗಿರುತ್ತೋ ಅಷ್ಟೇ ಜಾಸ್ತಿ ಪಾಸಿಟಿವ್ ಆಗಿ, ಪ್ರೊಡಕ್ಟಿವ್ ಆಗಿ, ಕಾನ್ಫಿಡೆಂಟ್ ಆಗಿ ಇರ್ತೀರಾ ನೀವು. ಸೊ ಎರಡನೇದಾಗಿ ಈ ದಿನವೇ ಡಿಸೈಡ್ ಮಾಡಿ ನಿಮ್ಮ ಡೆಸ್ಕ್, ಆಫೀಸ್, ವರ್ಕ್ ಸ್ಪೇಸ್ ನೀವು ಕಂಪ್ಲೀಟಾಗಿ ಕ್ಲೀನ್ ಮಾಡ್ತೀನಿ ಅಂತ. ಹೀಗೆ ಮಾಡಿದಾಗ ನಾನು ಎಫೆಕ್ಟಿವ್ ಆಗಿ, ಎಫಿಷಿಯೆಂಟಾಗಿ ಮತ್ತು ರೆಡಿಯಾಗಿ ಫೀಲ್ ಮಾಡ್ಕೋತೀನಿ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ. ಚಾಪ್ಟರ್ 10, ಟೇಕ್ ಇಟ್ ಒನ್ ಅಟ್ ಎ ಟೈಮ್. ಇಂಗ್ಲೀಷಲ್ಲಿ ಒಂದು ಹೇಳಿಕೆ ಇದೆ, ಹಳೆಯದು ಅದು. ಬೈ ದಿ ಯಾರ್ಡ್ ಇಟ್ಸ್ ಹಾರ್ಡ್, ಬಟ್ ಇಂಚ್ ಬೈ ಇಂಚ್ ಎನಿಥಿಂಗ್ ಈಸ್ ಸಿಂಚ್. ಅಂದರೆ ಇದು ಒಂದು ಅರ್ಥ ಏನು ಹೇಳೋದಂದರೆ, ಒಟ್ಟಿಗೆ ಎಲ್ಲನೂ ಮಾಡ್ತೀನಿ ಅಂತ ಹೋದರೆ ದೊಡ್ಡದು, ಈಗ ಯಾರ್ಡ್ ಅಂತ ಇಟ್ಕೊಳ್ಳೋಣ, ಯಾರ್ಡ್ ಸ್ಟಿಕ್ ಅದು ದೊಡ್ಡದು, ಅದನ್ನು ಒಟ್ಟಿಗೆ ನಾನೀಗ 2 ಅಡಿನೋ 3 ಅಡಿನೋ ಹಾರ್ತೀನಿ, ಅದನ್ನು ಒಟ್ಟಿಗೆ ನಾನು ಹಂಗೆ ಮಾಡ್ತೀನಿ ಅನ್ನೋದಾದರೆ ಕಷ್ಟ ಆಗುತ್ತೆ. ಇಂಚೆ ತೊಗೊಳ್ಳಿ. ಇಷ್ಟಿಷ್ಟೇ ಚಿಕ್ಕದಾಗಿ ನೀವು ಹಾರ್ಕೊಂಡು ಹೋಗ್ಬೋದಲ್ಲ. ಇದು ಅದರ ಒಂದು ಅಥವಾ ಅರ್ಥ. ಎಕ್ಸಾಕ್ಟ್ ವರ್ಡ್ ಟು ವರ್ಡ್ ಅಲ್ಲ, ಅದರ ಅರ್ಥ ಇದಾಗುತ್ತೆ. ಸೊ ಇಡೀದನ್ನು ಪೂರ್ತಿಯಾಗಿ ಯಾವುದನ್ನು ಮಾಡಲಿಕ್ಕಾಗಲ್ಲ, ಕಷ್ಟ ಆಗುತ್ತೆ. ಒಟ್ಟಿಗೆ ಸಣ್ಣದಾಗಿ ನೀವು ಸ್ಟಾರ್ಟ್ ಮಾಡಿದ್ರೆ, ಒಂದೊಂದಷ್ಟೇ ಭಾಗಗಳನ್ನ ಮಾಡಿದ್ರೆ ಅದು ತುಂಬ ಈಸಿಯಾಗಿ ಮಾಡೋಕ್ಕಾಗುತ್ತೆ ಅಂತ. ಸೊ ಒಂದು ಬೆಸ್ಟ್ ವೇ ಪ್ರೊಕ್ರಾಸ್ಟಿನೇಷನ್ ತೆಗೆದುಹಾಕೋದು ಹೇಗೆ ಅಂದರೆ, ನಿಮ್ಮ ಮನಸ್ಸಿಂದ ದೊಡ್ಡ ಕೆಲಸ ಬಗ್ಗೆ ಇರೋ ಆ ಫೋಕಸ್ ಇದೆಯಲ್ಲ, ಅದನ್ನು ತೆಗೆದುಹಾಕ್ಬಿಡಿ. ತುಂಬ ದೊಡ್ಡದು ಬೆಟ್ಟದ ಥರ ಇರೋದು ಆ ಕೆಲಸ ಬೆಟ್ಟದ ಥರ ಅನಿಸುತ್ತೆ. ಅದನ್ನು ನಿಮ್ಮ ಮನಸ್ಸಿಂದ ತೆಗೆದುಹಾಕಿ ಅದ್ರ ಬದಲು ಒಂದೇ ಒಂದು ಸಿಂಗಲ್ ಆ್ಯಕ್ಷನ್ ಕಡೆಗೆ ಫೋಕಸ್ ಮಾಡಿ. ಅಂದರೆ ನಿಮಗೆ ಅನಿಸ್ಬೋದು ತುಂಬಾ ಇಂಪಾರ್ಟೆಂಟು, ಮತ್ತು ಅದು ನನ್ನ ತಲೆ ಮೇಲೆ ಭಾರವಾಗಿ ಬೆಟ್ಟದ ಥರ ಕೂತಿದೆ ಅಂತ ಅನಿಸುತ್ತೆ. ಆವಾಗ ಆ ಬೆಟ್ಟನ ತೆಗೆದು ಪಕ್ಕದಲ್ಲಿಡಿ, ಅದು ಬೇಡ ನಿಮಗೆ. ಸೊ ಅದನ್ನು ನೀವು ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಏನು ತೊಗೋಬೇಕು, ಫೋಕಸ್ ಮಾಡಬೇಕು, ಒಂದು ಆ್ಯಕ್ಷನ್ ಚಿಕ್ಕದು, ಅದ್ರ ಕಡೆ ಫೋಕಸ್ ಮಾಡಿ. ಸಿಂಗಲ್ ಸ್ಟೆಪ್ ಅದಕ್ಕೆ ಫೋಕಸ್ ಮಾಡಿ. ಸೊ ಲಾವ್ ಟ್ಸು ಏನಂತ ಹೇಳ್ತಾರೆ ಅಂದರೆ, ಎ ಜರ್ನಿ ಆಫ್ 1,000 leagues ಬಿಗಿನ್ಸ್ ವಿತ್ ಎ ಸಿಂಗಲ್ ಸ್ಟೆಪ್. ಅಂದರೆ ನಮ್ಮ 1000 ಮೈಲಿ ಪ್ರಯಾಣ ಇದೆಯಲ್ಲ, ಅದು ಒಂದು ಹೆಜ್ಜೆಯಿಂದ ಶುರು ಆಗುತ್ತೆ. ಸೊ ಈ ಸ್ಟ್ರ್ಯಾಟಜಿನ ನೀವು ಯೂಸ್ ಮಾಡ್ಬೋದು. ಈ ಸ್ಟ್ರ್ಯಾಟಜಿ ತುಂಬ ಮುಖ್ಯವಾದ್ದು. ನೀವು ಪ್ರೊಕ್ರಾಸ್ಟಿನೇಷನ್ ಮಾಡ್ತಾಯಿದ್ರೆ, ನೀವು ಪೋಸ್ಟ್ಪೋನ್ ಮಾಡ್ತಾಯಿದ್ರೆ
ಪ್ರೊಲಾಂಗ್ ಮಾಡ್ತಾಯಿದ್ರೆ ಯಾವುದಾದ್ರೂ ಕೆಲಸ, ಅದಕ್ಕೆ ನೀವು ಇದನ್ನು ಉಪಯೋಗಿಸಿದರೆ, ಈ ಸ್ಟ್ರಾಟಜಿ ನೀವು ಅಪ್ಲೈ ಮಾಡಿದ್ರೆ ನೀವು ಎಷ್ಟೊಂದು ಕೆಲಸಗಳನ್ನ ಆರಾಮಾಗಿ ಫಾಸ್ಟಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಟೇಕ್ ಇಟ್ ಒನ್ ಸ್ಟೆಪ್ ಅಟ್ ಎ ಟೈಮ್. ಸೊ ಪ್ರತಿ ಒಂದು ಸಲ ಒಂದೇ ಒಂದು ಹೆಜ್ಜೆನ ನೀವು ಹಾಕಿ. ಅತ್ಯಂತ ಕಠಿಣವಾದ ಮತ್ತು ದೊಡ್ಡದಾದ ಕೆಲಸವನ್ನು ಕೂಡ ನೀವು ಸೆಲ್ಫ್ ಡಿಸಿಪ್ಲಿನಿಂದ ಮಾಡ್ಬೋದು. ನೀವು ಡಿಸಿಪ್ಲಿನ್ ಮಾಡಿಕೊಂಡ್ರೆ ಜಸ್ಟ್ ಒಂದು ಸ್ಟೆಪ್ ತೊಗೊಂಡ್ರೆ ಸಾಕು. ಒಂದು ಸಲಕ್ಕೆ ಒಂದು ಸ್ಟೆಪ್ ತೊಗೋತೀನಿ, ಈ ಒಂದೇ ಒಂದು ಆ್ಯಕ್ಷನ್ ಮಾಡ್ತೀನಿ, ಇದರಿಂದ ಹೀಗೆ ನಾನು ಕೆಲಸ ಶುರು ಮಾಡ್ಬೋದು ಅಂತ ನೀವು ಅಂದ್ಕೋಬಹುದು. ಸೊ ಇದರಿಂದ ನೀವು ಅಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀರಾ, ಹಾಗೆ ನಿಮಗೆ ಸಕ್ಸಸ್ ಸಿಕ್ಕುತ್ತೆ. ನಿಮ್ಮ ಕೆಲಸ ಎಲ್ಲಿ ತನಕ ನಿಮಗೆ ಕಾಣಿಸ್ತಾ ಇರುತ್ತೋ ಅಲ್ಲಿ ತನಕ ನೋಡೋದು. ಸೊ ಫಸ್ಟಿಗೆ ಏನು ಮಾಡಬೇಕು, ನಿಮ್ಗೆ ಎಲ್ಲಿ ತನಕ ಅಂದರೆ ತುಂಬಾ ಮುಂದಾಲೋಚನೆ ಮಾಡಿ ನಮ್ಮ 6 ತಿಂಗ್ಳದ ಪ್ರಾಜೆಕ್ಟ್ ಇತ್ತು ಅಂದರೆ 6 ತಿಂಗ್ಳ ಕೆಲಸ ಅಂತ ಅಂದ್ಕೋಬೇಡಿ. ಸೊ ಎಲ್ಲಿ ತನಕ ಈಗ ಎಷ್ಟು ತನಕ ಸ್ಪಷ್ಟವಾಗಿ ಕಾಣಿಸುತ್ತೋ ಅಲ್ಲಿ ತನಕ ಅಷ್ಟೇ ನೋಡಿ. ನಂತರ ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಮುಂದಿಂದೆಲ್ಲನೂ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಈ ಕೆಲಸ ಮಾಡಲಿಕ್ಕೆ ನಿಮಗೆ ನಂಬಿಕೆಯಿಂದ ಒಂದು ಮೊದಲನೇ ಹೆಜ್ಜೆ ಇಡಬೇಕು. ಅಂದರೆ ಫಸ್ಟ್ ಆ್ಯಕ್ಷನ್ ತೊಗೋಬೇಕು. ಫಸ್ಟ್ ಸ್ಟೆಪ್ ಏನು ಬೇಕು ಈ ಕೆಲಸ ಮಾಡಲಿಕ್ಕೆ ಅದನ್ನು ತೊಗೋಬೇಕು. ಹಾಗೆಯೇ ಕಾನ್ಫಿಡೆನ್ಸ್ ಕೂಡ ಇರಬೇಕು. ಏನಂತ ಕಾನ್ಫಿಡೆನ್ಸ್ ಇರಬೇಕು ಅಂದರೆ, ನಾನು ಈ ಫಸ್ಟ್ ಸ್ಟೆಪ್ ತೊಗೊಂಡ್ರೆ ನೆಕ್ಸ್ಟ್ ಸ್ಟೆಪ್ ಕೂಡ ಕ್ಲಿಯರಾಗಿ ಸಿಕ್ಕುತ್ತೆ, ಕ್ಲಿಯರ್ ಆಗುತ್ತೆ, ನಾನು ಮಾಡ್ತೀನಿ. ಅದನ್ನು ನೀವು ಕಾನ್ಫಿಡೆಂಟ್ ಆಗಿ ಅದನ್ನು ನೀವು ಅಂದ್ಕೋಬೇಕು ಮನಸ್ಸಲ್ಲಿ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಲೀಪ್ ಆ್ಯಂಡ್ ನೆಟ್ ವಿಲ್ ಅಪಿಯರ್. ಅಂದರೆ ಹಾರಿ ಬಲೆ ಅದಕ್ಕದೇ ಕಾಣಿಸ್ಕೊಳ್ಳುತ್ತೆ. ಅಷ್ಟರ ಮಟ್ಟಿಗೆ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು. ನಾನು ಇಲ್ಲಿ ಹಾರಿದ ತಕ್ಷಣ ಬಲೆ ಬರುತ್ತೆ. ಹಾಗೆ ಅಂದರೆ ಲಿಟ್ರಲಾಗಿ ಹೇಳ್ತಿಲ್ಲ, ನಾವು ಎಲ್ಲೋ ಒಂದು ಬೆಟ್ಟದದ್ರ ಮೇಲೆ ತುದಿ ನಿಂತ್ಕೊಂಡು ಇಲ್ಲಿ ಹಾರಿಬಿಟ್ರೆ ನಾನು ಹಂಗೆ ಹೇಳ್ತಾ ಇಲ್ಲ, ನಾನು ಕೆಲಸದ ಬಗ್ಗೆ ಹೇಳ್ತಿದ್ದೀನಿ. ಈಗ ಒಂದು ತುಂಬ ದೊಡ್ಡ ಕೆಲಸ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಅಸಾಧ್ಯ ಅಂತ ಕೂತ್ಕೊಂಡ್ರೆ ಏನು ಸ್ಟೆಪ್ ಫಸ್ಟಿಗೆ ಹೇಗೆ ಶುರು ಮಾಡಬೇಕು, ಅದನ್ನು ಆ ಕೆಲಸ ಮಾಡಲಿಕ್ಕೆ ಮೊದಲನೇದು ಏನು ಮಾಡಬೇಕು ಅದನ್ನು ತಿಳ್ಕೊಂಡು ಮೊದಲನೇ ಸ್ಟಾರ್ಟ್ ಮಾಡಿಬಿಡಿ. ಅದನ್ನು ಮಾಡಿ ಮುಗಿಸೋ ತನಕ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಅದರ ಗಾದೆದು ಅರ್ಥ. ಸೊ ಹೀಗೆ ಶುರು ಮಾಡಿ. ಸೊ ಹಿಂಗೆ ಮಾಡಿದ್ರೆ ನಿಮಗೆ ಪ್ರೊಕ್ರಾಸ್ಟಿನೇಷನ್ ತೆಗೆದು ಹಾಕ್ಬೋದು. ಜಸ್ಟ್ ಮೊದಲನೇ ಸ್ಟೆಪ್ ನಿಮಗೆ ಗೊತ್ತಿದ್ದರೆ ಸಾಕು, ಅದನ್ನು ತೆಗೆದುಕೊಂಡ್ರೆ ಸಾಕು. ನಿಮ್ಮ ಗುರಿ ತನಕ ನಿಮಗೆ ನೆಕ್ಸ್ಟ್ ಹೆಜ್ಜೆ ಹಾಕ್ತಾ ಹೋಗ್ತೀರಾ. ಸೊ ಅದ್ರ ಗುರಿ ಕಡೆಗೆ ಹೆಜ್ಜೆ ಹಾಕುತ್ತಾ ನಡೆದ್ರೆ ಸಾಕು. ಒಂದೊಂದೇ ಹೆಜ್ಜೆ ಒಟ್ಟೊಟ್ಟಿಗೆ ಒಂದೊಂದೇ ಹೆಜ್ಜೆ. ಓಕೆ. ಸೊ ಒಂದು ಟೈಮಲ್ಲಿ ಒಂದೇ ಹೆಜ್ಜೆ ಇಡಿ. 2 3 ಹೆಜ್ಜೆ ಹಾರಿದ್ರೆ ನಿಮಗೆ ಕಷ್ಟ ಆಗುತ್ತೆ, ನಿಮಗೆ ಸರಿಯಾಗಿ ನೀವು ಕೆಲಸ ಮಾಡಲಿಕ್ಕೂ ಆಗಲ್ಲ. ಹಾಗೆ ಟೇಕ್ ಒನ್ ಸ್ಟೆಪ್ ಅಟ್ ಎ ಟೈಮ್. ಅಂದರೆ ಒಂದು ಸಲಕ್ಕೆ ಒಂದೇ ಒಂದು ಹೆಜ್ಜೆನ ಇಟ್ಟರೆ ಸಾಕು. ಒಂದೇ ಒಂದು ಹೆಜ್ಜೆ ಇಟ್ಟರು ಸಾಕು. ಹಾಗೆಯೇ ಒಂದು ಕೆಲಸಕ್ಕೆ ಒಂದೇ ಹೆಜ್ಜೆ ಇಡಿ ಸಾಕು. ಸೊ ಈ ಚಾಪ್ಟರ್ಗೆ ಆ್ಯಕ್ಷನ್, ಹೋಮ್ವರ್ಕ್, ಯಾವುದಾದ್ರೂ ಒಂದು ಗೋಲ್, ಟಾಸ್ಕ್, ಪ್ರಾಜೆಕ್ಟ್ ಅದನ್ನು ಸೆಲೆಕ್ಟ್ ಮಾಡಿ. ಇದನ್ನು ನೀವು ಪ್ರೊಕ್ರಾಸ್ಟಿನೇಷನ್ ಮಾಡ್ತಾ ಇದ್ದರೆ, ಬಹಳ ದಿನದಿಂದ ನಂತರ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಆ ಟಾಸ್ಕ್ನೇ ತೊಗೊಳ್ಳಿ, ಆ ಪ್ರಾಜೆಕ್ಟ್ನೇ ತೊಗೊಳ್ಳಿ. ತೊಗೊಂಡ್ಮೇಲೆ ಯಾವುದು ಅಂತ ಫೈಂಡ್ ಔಟ್ ಮಾಡಿದ್ಮೇಲೆ, ಐಡೆಂಟಿಫೈ ಮಾಡಿದ್ಮೇಲೆ ಒಂದು ಲಿಸ್ಟ್ ಮಾಡಿ. ಎಲ್ಲ ಸ್ಟೆಪ್ಸ್, ಈ ಕೆಲಸ ಮಾಡಲಿಕ್ಕೆ, ಈ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಲಿಕ್ಕೆ ಏನೇನು ಬೇಕು ಎಲ್ಲ ಸ್ಟೆಪ್ಸ್ನ ಬರ್ಕೊಳ್ಳಿ, ಲಿಸ್ಟ್ ಮಾಡಿ. ಸೆಕೆಂಡಾಗಿ, ಎರಡನೇದಾಗಿ ನಂತರ ಏನು ಮಾಡಬೇಕು, ಇಮ್ಮಿಡಿಯೇಟಾಗಿ ಮೊದಲನೇ ಸ್ಟೆಪ್ ತೊಗೊಳ್ಳಿ. ಕೆಲವು ಸಲ ಏನು ಬೇಕಾಗಿರುತ್ತೆ ಅಂದರೆ, ಕೂತ್ಕೊಂಡು ಬೇಕಾಗಿರುವ ಒಂದು ಸ್ಟೆಪ್ಪನ್ನ ಶುರು ಮಾಡೋದಷ್ಟೇ ಬೇಕಾಗಿರುತ್ತೆ. ಸೊ ಅದನ್ನು ಶುರು ಮಾಡಿಬಿಡಿ. ನಂತರ ಇನ್ನೊಂದು, ಮತ್ತೊಂದು, ಹೀಗೆ ನೆಕ್ಸ್ಟ್ ಸ್ಟೆಪ್ಗಳೆಲ್ಲ ಅದಕ್ಕದೇ ಗೊತ್ತಾಗುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ ಹೇಗೆ ನೀವು ಈ ಕೆಲಸನ ಕಂಪ್ಲೀಟ್ ಮಾಡೇ ಬಿಟ್ರಿ ಅಂತ. ಹಾಗಾಗಿ ಲಿಸ್ಟ್ ಮಾಡಿ, ಒಂದು ಕೆಲಸ ತೊಗೊಳ್ಳಿ. ಯಾವ್ದು ನೀವು ಪ್ರೊಕ್ರಾಸ್ಟಿನೇಟ್ ಮಾಡ್ತಿದ್ದೀರಾ, ಅವಾಯ್ಡ್ ಮಾಡ್ತಿದ್ದೀರಾ, ಆ ಕೆಲಸ ತೊಗೊಳ್ಳಿ. ಆ ಕೆಲಸ ಮಾಡಲಿಕ್ಕೆ ಏನೇನು ಸ್ಟೆಪ್ಸ್ ಬೇಕು ಅದೆಲ್ಲ ಮಾಡಿ, ಅದನ್ನೆಲ್ಲ ಲಿಸ್ಟ್ ಮಾಡಿ. ಅದರ ಲಿಸ್ಟಲ್ಲಿ ಮೊದಲನೇ ಸ್ಟೆಪ್ ಏನಿದೆ ಅದನ್ನು ಈಗಲೇ ಶುರು ಮಾಡಿ. ಓಕೆ. ಸೊ ಇಲ್ಲಿಗೆ ಚಾಪ್ಟರ್ 10 ಮುಗೀತು. ಸೊ ಇಲ್ಲಿ ತನಕ ಈ ಎಪಿಸೋಡಲ್ಲಿ ನಾನು ಚಾಪ್ಟರ್ಸ್ 7, 8, 9, 10 ಇಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನೆಲ್ಲ ಚಾಪ್ಟರ್ಸ್ನ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ನಾನು ತಿಳಿಸಿಕೊಡ್ತೀನಿ. ಸೊ ಇಲ್ಲಿ ತನಕ ನೀವು ಇದನ್ನೆಲ್ಲ ಕೇಳಿದ್ದಕ್ಕೆ, ಈ ಎಪಿಸೋಡ್ನ ಕಂಪ್ಲೀಟಾಗಿ ಕೇಳಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನನಗೆ ಖಂಡಿತ ಹೇಳಿ ಹೇಗೆ ಅನ್ನಿಸ್ತಾ ಇದೆ, ಇದು ಹೆಲ್ಪ್ ಆಗ್ತಿದೆಯಾ ಅಂತ ಹೇಳಿ. ಕೆಲವೊಂದು ನನಗನ್ನಿಸ್ತು 7th ಚಾಪ್ಟರ್ ಸ್ವಲ್ಪ ಕಷ್ಟವಾಗಿ ಒಂಥರ ಇದೆ ಅಲ್ವಾ, ಅದು ಈಸಿಯಾಗಿ ಅಷ್ಟು ಸಿಂಪಲ್ಲಾಗಿಲ್ಲ. ಸೊ ಅದನ್ನು ಬೇಕಿದ್ರೆ ಇನ್ನೊಂದು ಸಲ ಕೇಳಿ. ನನಗೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೂ, ಬರೀಬೇಕಾದ್ರೆ ಕನ್ನಡ ಬರೀಬೇಕಾದ್ರೂ ಸ್ವಲ್ಪ ನನಗೂ ಅನ್ನಿಸ್ತು. ಸೊ ಎಲ್ಲನೂ ನೀವು ತೊಗೊಂಡು ಅನ್ವಯಿಸ್ಕೋಬೇಕು, ಫಾಲೋ ಮಾಡಬೇಕು ಅಂತಿಲ್ಲ. ನಿಮ್ಗೆ ಯಾವುದು ಈಸಿ ಆಗುತ್ತೋ, ಯಾವುದು ನಿಮಗೆ ಕನೆಕ್ಟ್ ಆಗ್ತಿರೋ, ನನಗೆ ಇದು ಮಾಡಿದ್ರೆ ನನಗೆ ಸರಿ ಹೋಗುತ್ತೆ ಅನಿಸುತ್ತೆ ಅಂತ ಅದನ್ನು ಮಾಡ್ಬೋದು. ಇದರಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಮೆಥಡ್ಸ್ ಕೊಟ್ಟಿರೋದು. ಎಲ್ಲ 21 ಮೆಥಡ್ಸ್ನೂ ಫಾಲೋ ಮಾಡಬೇಕು ಅಂತಿಲ್ಲ.
ನಿಮಗೆ ಏನು ತೊಗೊಂಡ್ರೆ ನಾನು ಪ್ರೋಕ್ರಾಸ್ಟಿನೇಷನ್ನು ಅಥವಾ ಇದನ್ನು ಅವಾಯ್ಡ್ ಮಾಡ್ತೀನಲ್ಲ ಅದನ್ನೆಲ್ಲ ನಾನು ತೆಗೆದು ಹಾಕ್ಬಿಟ್ಟು ಟೈಮ್ ಮ್ಯಾನೇಜ್ಮೆಂಟ್ಗೆ ಆಗಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಲಿಕ್ಕಾಗಿ ಏನು ಹೆಲ್ಪ್ ಆಗುತ್ತೋ ಅದನ್ನು ನೀವು ತೊಗೋಬೋದು. ಇದನ್ನು ತೊಗೊಂಡು ಸೊ ನೀವು ಕಂಟಿನ್ಯೂ ಮಾಡ್ಬೋದು, ಅದರಿಂದ ಹೆಲ್ಪ್ ಆಗುತ್ತೆ. ಸೊ ಕಮೆಂಟ್ ಮಾಡಿ ಹೇಳಿ ಹೇಗೆ ಅನಿಸ್ತು ಅಂತಂದು. ಆಮೇಲೆ ಮುಂದಿನ ಎಪಿಸೋಡ್ಗೆ ನಾನು ಮುಂದಿನ ಚಾಪ್ಟರ್ಸ್ ಹೇಳ್ತೀನಿ, ನಾನು ಹೇಳಿದ್ನಲ್ಲ ಹಾಗೆ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಮತ್ತು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.